ವೇದಾಂತ ಸಂವತ್ಸರ. ಓಂ ಸೂರ್ಯಚಂದ್ರಾದಿವಿಭಾಸಕಾಯ ವೇದಾಂತ ಭಾಸ್ಕರಾಯ ನಮಃ. ಸೂರ್ಯತಾರಾದಯೋ ದೇವಾಃ ಯನ್ನ ಭಾಂತಿ ಸ್ವತೇಜಸ ಯತ್ಸ್ವಯಂ ಭಾತಿ ತಾನ್ ಸರ್ವಾನ್ ಬ್ರಹ್ಮ ವೇದಾಂತ ಭಾಸ್ಕರಃ. ಸೂರ್ಯ ನಕ್ಷತ್ರಾದಿಗಳು ಯಾವುದನ್ನು ಬೆಳಗಲಾರರೋ, ಯಾವುದು ಸ್ವಯಂ ಬೆಳಗುತ್ತಾ ಎಲ್ಲವನ್ನೂ ಬೆಳಗುತ್ತಿದೆಯೋ ಅದೇ ಆತ್ಮವು, ಅದೇ ಬ್ರಹ್ಮವು. ಡಿಸೆಂಬರ್ 12. ಸೂರ್ಯಾದಿಗಳಿಗೂ ಸಾಧ್ಯವಿಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿಃ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಕಾಠಕೋಪನಿಷತ್ 2:2-15. ಅದನ್ನು ಸೂರ್ಯನು ಬೆಳಗಲಾರನೋ, ಚಂದ್ರನಾಗಲಿ ನಕ್ಷತ್ರಗಳಿಗಾಗಲಿ ಆತ್ಮನನ್ನು ಬೆಳಗಲಾರವೋ, ಈ ಮಿಂಚುಗಳು ಆತ್ಮನನ್ನು ಬೆಳಗಲಾರವೋ, ಇನ್ನು ಈ ಅಗ್ನಿಯು ಹೇಗೆ ತಾನೇ ಆತ್ಮನನ್ನು ಬೆಳಗಿಯಾನು? ಸ್ವಯಂ ಪ್ರಕಾಶಕನಾಗಿ ಬೆಳಗುತ್ತಿರುವ ಆತ್ಮನನ್ನೇ ಅನುಸರಿಸಿ ಎಲ್ಲವೂ ಬೆಳಗುತ್ತಿವೆ. ಅವನ ಬೆಳಕಿನಿಂದಲೇ ಎಲ್ಲವೂ ಬೆಳಗುತ್ತಿವೆ. ಸೂರ್ಯನು ಹಗಲು ಸಮಯದಲ್ಲಿಯೂ ಚಂದ್ರ ನಕ್ಷತ್ರಾದಿಗಳು ರಾತ್ರಿಯ ಸಮಯದಲ್ಲಿಯೂ ಈ ಪ್ರಪಂಚವನ್ನು ಬೆಳಗುತ್ತಾರೆ ಎಂದು ನಾವೆಲ್ಲರೂ ತಿಳಿದಿರುತ್ತೇವೆ. ಆದರೆ ಈ ಅಭಿಪ್ರಾಯವು ಸರಿಯಲ್ಲ. ಸೂರ್ಯಾದಿಗಳಿಗೂ ಆತ್ಮನಾಗಿ ಇನ್ನೊಬ್ಬ ಚೈತನ್ಯನು ಇರುತ್ತಾನೆ. ಆ ಆತ್ಮನನ್ನು ಸೂರ್ಯನಾಗಲಿ ಚಂದ್ರ ನಕ್ಷತ್ರಾದಿಗಳಾಗಲಿ ಬೆಳಗಲಾರವು. ಆತ್ಮನು ಸ್ವಯಂ ಚಿನ್ಮಾತ್ರನಾಗಿ ಸ್ವಯಂ ಪ್ರಕಾಶನಾಗಿ ಇತರರನ್ನು ಬೆಳಗುತ್ತಿದ್ದಾನೆ. ಬೆಂಕಿಯಿಂದ ತಪ್ತವಾದ ಕಬ್ಬಿಣವು ನಮ್ಮನ್ನು ಸುಡುತ್ತದೆಯೇ ಹೊರತು ಸ್ವತಃ ಕಬ್ಬಿಣಕ್ಕೆ ಬಿಸಿಯೂ ಇರುವುದಿಲ್ಲವಷ್ಟೇ. ಅದರಂತೆ ಚಿನ್ಮಾತ್ರ ಸ್ವರೂಪನಾದ ಆತ್ಮನೇ ಎಲ್ಲವನ್ನೂ ಬೆಳಗುತ್ತಿದ್ದಾನೆ. ಓಂ ಶಾಂತಿ ಶಾಂತಿ ಶಾಂತಿ.